ರುಕ್ಮಿಣಿ ವಸಂತ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ನಾನು ತುಂಬ ದಿನಗಳಿಂದ ಅವ್ರನ್ನ ಭೇಟಿಯಾಗಿ ಮಾತು ಹೇಳಬೇಕು ಅನ್ಕೋತಿದ್ದೆ. ಅವರ ತಂದೆ ಕರ್ನಲ್ ವಸಂತ್ ಅವರು ಮರಣೋತ್ತರ ಅಶೋಕ ಚಕ್ರ ಪ್ರಶಸ್ತಿ ಪಡೆದಂಥವರು. ಶಾಂತಿ ಕಾಲದ ಅತಿ ದೊಡ್ಡ ವೀರಚಕ್ರ ಅದು 2007ರಲ್ಲಿ. ಆವಾಗ ನಾನು ಅಷ್ಟೇ ಜರ್ನಲಿಸಮ್ ಶುರು ಮಾಡಿದ್ದು. ನಿಮ್ಮ ತಂದೆ ಕ್ರಿಮೇಷನ್ ಮೂಮೆಂಟ್ ಇದೆಯಲ್ಲ, ಒಬ್ಬ ಜರ್ನಲಿಸ್ಟ್ ಆಗಿ ಸ್ಟ್ಯಾಂಡ್ ತಗೊಳ್ಬೇಕು ಅಂತ ನನಗೆ ಮೊಟ್ಟ ಮೊದಲಿಗೆ ಪಾಠ ಕಲಿಸಿದ್ದು ನಿಮ್ಮ ತಂದೆ ಕ್ರಿಮೇಷನ್ ಟೈಮ್ನಲ್ಲಿ. ಭಾಳ ಸ್ಟ್ರಾಂಗ್ ಸ್ಟ್ಯಾಂಡ್ ತಗೊಂಡೆ ನಾನು ಆ ಸಂದರ್ಭದಲ್ಲಿ. ಸರ್ಕಾರ ಏನೋ ಮಾಡಿದ್ದೆ ತಪ್ಪಿನ ಬಗ್ಗೆ, ಹಿಂಗಾಗಬಾರ್ದಾಗಿತ್ತು ಅಂತ. ಮೊಟ್ಟ ಮೊದಲ ಪರ್ಸ್ನಲ್ ಅಪ್ರಿಸಿಯೇಷನ್ ಬಂದಿದ್ದು ಕೂಡ ನಾನು ಮಾಡಿದ ಆ ವರದಿಗೆ. ಸೊ ಅದನ್ನು ಬಹಳ ದಿವಸದಿಂದ ಹೇಳಬೇಕು ಅಂದ್ಕೊಂಡಿದ್ದೆ. ತಮ್ಮ ತಂದೆ ಅವರ ತ್ಯಾಗ ಬಲಿದಾನ ಬಹಳ ದೊಡ್ಡದು. ಅಮ್ಮ ಹೇಗಿದ್ದಾರೆ? ಹುಷಾರಾಗಿದೆ ಸರ್. ಲಾಸ್ಟ್ ವೀಕ್ ಸಿಕ್ಕಿದ್ರು ಅವರ ತಾಯಿ. ಯಾವಾಗಲೂ ಅನ್ಸೋದು ನನಗೆ, ಅಂದರೆ ರುಕ್ಮಿಣಿ ವಸಂತ್ ಅವ್ರು ಹಿಂಗೆ ಯಾಕಿದ್ದಾರೆ ಅಂದರೆ ಅವ್ರ ಅಮ್ಮ ಹಂಗಿದ್ದಾರೆ. ಸ್ಫುರದ್ರೂಪ ಗ್ರೇಸ್ ಅನ್ನುವ ಶಬ್ದಕ್ಕೆ ಒಂಥರ ಅನ್ವರ್ಥನಾಮ ಇರೋ ಹಂಗಿದ್ದಾರೆ ರುಕ್ಮಿಣಿ ಅವರ ತಾಯಿ. ನಾನು ಶೆಟ್ರಿಗೆ ಹೇಳೋದು, ಅಥವಾ ಬೇರೆ ಯಾರು ಸಿನಿಮಾ ಪ್ರೊಡ್ಯೂಸರ್ಸ್, ನೀವು ಒಂದು ಪೌರಾಣಿಕ ಸಿನಿಮಾ ಮಾಡ್ತಾ ಯಾವುದಾದ್ರು ದೇವತೆಯ ಪಾತ್ರ ಇದ್ದರೆ ಅವ್ರ ತಾಯಿಗೆ ಕೊಡ್ಬೋದು. ಇಟ್ ಲುಕ್ಸ್ ಲೈಕ್ ದ್ಯಾಟ್. ಅಷ್ಟೊಂದು ಗ್ರೇಸ್. ಹೆಂಗೆ ಮಾಡಿದ್ರಿ? ಸಪ್ತಸಾಗರ ಆಡಿಯೋ. ಹಾಂ, ಡೆಫಿನೆಟ್ಲಿ. ನಾನು ಪ್ರಗತಿ ಪ್ರೀಮಿಯರ್ಗೆ ಹೋಗಿದ್ವಿ. ಓಕೆ. ಸಿನಿಮಾ ನೋಡಿದಾಗ ಒಂದು ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ಎಲ್ಲ ಕ್ಯಾರೆಕ್ಟರ್ಗಳಿಗೂ ಏನೋ ಗಂಧಗಾಳಿ ಬರದೇ ಇರೋರನ್ನೆಲ್ಲ ಕರ್ಕೊಂಡ್ಬಂದಾಗ್ಲೂ, ಆ್ಯಕ್ಟಿಂಗೇ ಬರಲ್ಲ ಅಂತಂದವ್ರನ್ನು ಕರ್ಕೊಂಡ್ಬಂದ್ರು ಎಲ್ಲೋ ಸೂಟ್ ಆಗ್ತಾರೆ ಅನ್ನೋ ಥರ ಇದ್ದವ್ರನ್ನೆಲ್ಲ ಅವ್ರನ್ನ ವರ್ಕ್ಶಾಪ್ ಮಾಡಿ ತೀಡಿ ಫುಲ್ ಟೀಮನ್ನು ಅವ್ರ ಹಿಂದೆ ಹಾಕಿ ಸೊ ಮಾಡಿಸ್ತೀವಿ. ಅಂದರೆ ಅಲ್ಟಿಮೇಟ್ಲಿ ಸಿನಿಮಾಗೆ ಅದು ತುಂಬ ಇಂಪಾರ್ಟೆಂಟ್. ಅವ್ರಿಗೆ ಬರುತ್ತೆ ಬರಲ್ಲ ಅನ್ನೋದಕ್ಕಿಂತ ಹೆಚ್ಚು ಅದನ್ನು ಮಾಡಿಸ್ಲೇಬೇಕಾಗತ್ತೆ ನಾವು. ಸಪ್ತಸಾಗರದ ಆಚೆ ಮಾಡಬೇಕಾದ್ರೆ ಅದರಲ್ಲಿ ತುಂಬ ವರ್ಕ್ಶಾಪ್ಸ್ಗಳು ಮಾಡಿದ್ದು. ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು, ನಾವು ಮಾತಾಡ್ತಿದ್ವಿ, ಟೀಮಲ್ಲೆಲ್ಲ ಡಿಸ್ಕಷನ್ ನಡೀತಾ ಇತ್ತು. ಸೊ ಆವಾಗ ಅಂಥ ಕಲಾವಿದರು ಸಿಕ್ಕಿದಾಗ ತುಂಬ ಈಸಿ ನಮಗೆ. ಸಣ್ಣ ಇನ್ಪುಟ್ಸ್ಗಳೇ ಹೆಲ್ಪ್ ಮಾಡಿಬಿಡುತ್ತೆ. ಆ್ಯಂಡ್ ತುಂಬ ಅವರು ನೋಡೋಕ್ಕೆ ಅವರು ನಾವೇನು ಅಂದ್ಕೊಳ್ತೀವಿ ಹಾಗೆ ಕಾಣಿಸ್ತಾ ಇದ್ರು. ನಮ್ಗೆ ಏನು ಕ್ಯಾರೆಕ್ಟರ್ ಬೇಕಿತ್ತು ಹಂಗೆ ಕಾಣಿಸ್ತಾ ಇದ್ರು. ತುಂಬ ಬೆಸ್ಟ್ ಪಾರ್ಟ್ ಅದು ಒಂದು. ಐ ಥಿಂಕ್ ಅದು ಇಬ್ಬರು ಗೆದ್ದಿದ್ದಾರಲ್ಲಿ. ಆ ಸಿನಿಮಾನು ಆ ವಿಷಯದಲ್ಲಿ ಗೆದ್ದಿದೆ, ಆ್ಯಂಡ್ ಇವರು ಆ ವಿಷಯದಲ್ಲಿ ಗೆದ್ದಿದ್ದಾರೆ ಅಂತ ಅನ್ಕೊಳ್ತೀನಿ ನಾನು. ಇಬ್ರಿಗೂ ಕಾಂಟ್ರಿಬ್ಯೂಷನ್ ಸಿಕ್ಕಿದೆ ಅದರಿಂದ ಅನ್ನೋ ಥರ.